ಜೀವ ಕೊಟ್ಟಿರೋ ದೇವರು ಯಾವುದೋ ರೂಪದಾಗ ಬಂದು ಹೊಟ್ಟೆಗೆ ಹಿಟ್ಟು ಕೊಡ್ತಾನೆ ಅಂತ ನನ್ನ ತಾತಮ್ಮ ಹೇಳಿತ್ತು. ಆದರೆ ಊಟ ಕೊಡೋ ದೇವರು ಜೊತೆಗೆ ಚುಚ್ಚು ಮಾತನ್ನು ಕೊಡ್ತಾನೆ ಅಂತ ನನಗೆ ಹೇಳಿರಲಿಲ್ಲ. ಚಂದು, ಟೈಮ್ ತುಂಬ ಕಡಿಮೆ ಇದ್ದಿದ್ದಕ್ಕೆ ಸ್ಪೆಷಲಾಗಿ ಏನೂ ಮಾಡೋಕ್ಕಾಗಲಿಲ್ಲ. ತಗೋ. ಶಾವಿಗೆ ಪಾಯಸನ? ನನಗೆ ಗೊತ್ತು ಚಂದು, ನಿನಗೆ ಪಾಯಸ ಅಂದರೆ ಪಂಚಪ್ರಾಣ. ಇಟ್ಸ್ ಮೈ ಫೇವ್ರೇಟ್. ಏನತ್ತೆ, ನನಗೆ ಶಾವಿಗೆ ಪಾಯಸ ಇಷ್ಟ ಅಂತ ನಿಮಗೂ ಗೊತ್ತಾಗೋಯ್ತಾ? ಗೊತ್ತಿಲ್ಲದೆ ಏನು ಚಂದು, ನಿನಗಿಷ್ಟ ಅಂತಾನೆ ನಾನೇ ನನ್ನ ಕೈಯಾರೆ ಮಾಡಿದ್ದೇನೆ. ಸೂಪರ್ ಆಗಿದೆ. ನನಗೆ ನೀವು ಇದೇ ರೀತಿ ಡೈಲಿ ಪಾಯಸ ಮಾಡಿಕೊಟ್ರೆ ಈ ಮನೇನೇ ಫಿಕ್ಸ್ ಆಗ್ಬಿಡ್ತೀನಿ ನಾನು. ಹೌದಾ ಚಂದು, ಅಷ್ಟೊಂದು ಚೆನ್ನಾಗಿದೆಯಾ? ನಾನು ಟೇಸ್ಟ್ ಮಾಡ್ತೀನಿ. ಹೌದು ಕಣೆ, ಪಾಯಸ ಸೂಪರ್ ಆಗಿದೆ. ನೀನು ಇಷ್ಟು ಚೆನ್ನಾಗಿ ಪಾಯಸ ಮಾಡ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣೆ. ಮತ್ತೆ ಹೊಸ ವರ್ಷದ ಮೊದಲನೇ ದಿನನೇ ನನಗೆ ಈ ರೀತಿ ಬಾಯಿ ಸಿಹಿ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಮ್ಮಿ ನೋಡು, ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ ಗೊಂಬೆ. ಗೊಂಬೆ ಥರನೇ ಕಾಣಿಸ್ತಿದ್ಯಾ ಕಡೆ. ಮತ್ತೆ ಚಂದು ಸೆಲೆಕ್ಷನ್ ಅಂದರೆ ಸುಮ್ಮನೆನಾ? ಸೂಪರ್ ಆಗೇ ಸೆಲೆಕ್ಟ್ ಮಾಡಿದ್ದಾನೆ. ಚಂದು, ನೀನೇನು ಹೇಳ್ತಾನೆ ಇಲ್ಲ. ಸಖತ್ತಾಗಿದೆ. ಏನು ಸಖತ್ತಾಗಿದೆ? ಪಾಯಸನ ಡ್ರೆಸ್ಸಾ? ಎರಡು. ಅಂದರೆ ಪಾಯಸನೂ ಚೆನ್ನಾಗಿದೆ, ನಿನ್ನ ಡ್ರೆಸ್ಸು ಚೆನ್ನಾಗಿದೆ. ಥ್ಯಾಂಕ್ಸ್ ಅತ್ತೆ. ಏ, ಮಮ್ಮಿಗೆ ಯಾಕೋ ಥ್ಯಾಂಕ್ಸ್ ಹೇಳ್ತಿದ್ಯಾ? ಗೊಂಬೆ, ಮೊದಲು ಹೋಗಿ ಡ್ರೆಸ್ ಮೇಲಿಟ್ ಬಾ, ಪಾಯಸ ತಣ್ಣಗಾಗತ್ತೆ. ಅಯ್ಯೋ ಇರೋ ಮಮ್ಮಿ, ಪಾಯಸ ಮಾಡಿದ್ದು ನೀನು ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾನೆ. ಚಂದು ಪಾಯಸ ಮಾಡಿದ್ದು ಚಿನ್ನು, ನೀನು ಚಿನ್ನುಗೆ ಥ್ಯಾಂಕ್ಸ್ ಹೇಳಬೇಕು. ಇವಳು ನನ್ನ ಮಗಳ, ನನ್ನ ಶತ್ರುನ, ಒಂದು ಅರ್ಥ ಆಗ್ತಾ ಇಲ್ಲ. ಗೊಂಬೆ, ಚಿನ್ನುಗೆ ಎಷ್ಟು ಚೆನ್ನಾಗಿ ಪಾಯಸ ಮಾಡೋಕ್ಕೆ ಬರುತ್ತೆ. ಪಾಯಸನ ಅಕ್ಕನೇ ಮಾಡಿದ್ದು. ವಾಸನೆ ನೋಡಿ ಎಷ್ಟು ಘಮ ಘಮ ಅಂತ ಬರ್ತಿದೆ. ವಾಸನೆ ನೋಡಿದ್ರೇ ಗೊತ್ತಾಗಲ್ವಾ ಚಿನ್ನು ಮಾಡಿರೋದು ಅಂತ. ಮಮ್ಮಿಗೆ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರಲ್ಲ. ಚಿನ್ನು, ಚಿನ್ನು ಬೇಗ ಬಾ ಇಲ್ಲಿ. ಅವಳೇನೋ ಕೆಲಸ ಮಾಡ್ತಿದ್ದಾಳೆ ಗೊಂಬೆ, ಮೊದಲು ನೀನು ತಿನ್ನು. ಇರಮ್ಮ, ಬರ್ತಾಳೆ. ಚಿನ್ನು, ಚಿನ್ನು ಬೇಗ ಬಾ. ಬಂದೆ ಅಕ್ಕ. ಚಿಕ್ಕಿ, ಪಾಯಸ ಮಾಡೋದ್ರಲ್ಲಿ ಚಿನ್ನು ಎಕ್ಸ್ಪರ್ಟ್. 10-20 ಐಟಮ್ಸ್ ಹಾಕ್ಬಿಟ್ಟು ಸೂಪರಾಗಿ ಮಾಡ್ತಾಳೆ. ತಿಂದ್ರೆ ಸ್ವರ್ಗನೇ. ಚಿನ್ನು ಬಾ. ಚಂದು, ಚಿನ್ನು ಬದಲು ನೋಡು, ಇವಾಗ ಅವಳು ಮುಂದೆನೆ ಹೋಗ್ಳು. ಶ್ರುತಿ, ಇಟ್ಸ್ ಎನಫ್. ಅಯ್ಯೋ, ಮಮ್ಮಿಗೆ ಥ್ಯಾಂಕ್ಸ್ ಹೇಳ್ತಿದ್ದೆ, ಇವಳಿಗೆ ಹೇಳೋದಕ್ಕೇನು? ಊರು ಗುಪ್ಕಾರಿ ಮನೆಗೆ ಮಾರಿ ಅನ್ನೋ ಹಾಗಾಯ್ತು. ನೀನಾಗಿದ್ದಕ್ಕೆ ಸಹಿಸ್ಕೊಂಡಿದ್ದೆ. ನನ್ನ ಮಗಳಾಗಿದ್ದಿದ್ರೆ ಕೊಪ್ಪಳಕ್ಕೆ ಬರೆಸ್ತಾ ಇದ್ದೆ. ಪಾಯಸ ತುಂಬ ಚೆನ್ನಾಗಿದೆ. ಹಬ್ಬ, ಅದೇನು ಹೊಸ ವರ್ಷ ಅಂತನೋ ಏನೋ, ದೇವಸ್ಥಾನ ತುಂಬ ಜನ ದರ್ಶನ ಮಾಡೋಕ್ಕೂ ಎಷ್ಟು ಕಷ್ಟ ಆಯಿತು ಗೊತ್ತಾ? ಅಮ್ಮ, ನೀವು ಸಂಜೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇಷ್ಟು ಬೆಳಗ್ಗೆ ರಶ್ ಇರಲ್ವಾ? ಪ್ರಸಾದ ತಗೋ. ರಾಮು, ಚಂದು ಫೋನ್ ಮಾಡಿದ್ನ ಏನಾದರೂ?
ನಾನು ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದೀನಮ್ಮ, ಸ್ವಿಚ್ ಆಫ್ ಬರ್ತಿದೆ. ಯಾಕೆ ಇತ್ತೀಚೆಗೆ ಇವ್ನು ಹಿಂಗೆ ಆಗೋಗಿದ್ದಾನೆ? ಒಳ್ಳೆ ವಿಚಿತ್ರವಾಗಿ ಆಡ್ತಿದ್ದಾನಪ್ಪ. ನನಗೂ ಅರ್ಥ ಆಗ್ತಿಲ್ಲಮ್ಮ, ಅವ್ನು ಯಾಕೆ ಈ ರೀತಿ ಆಡ್ತಾ ಇದ್ದಾನೆ ಅಂತ. ಅದು ಗೊತ್ತಾಗದೆ ನನಗೂ ತಲೆ ಕೆಟ್ಟೋಗಿದೆ. ಅದಕ್ಕೆ ಇತ್ತೀಚೆಗೆ ಚಂದು ತಲೆ ಕೆಟ್ಟವನಂಗೆ ಆಡ್ತಿದ್ದಾನೆ. ಚಂದು ತಲೆ ಕೆಟ್ಟರೆ ರಾಮುದು ತಲೆ ಕೆಡಲ್ವಾ? ಅದಕ್ಕೆ ಇಬ್ರು ಸೇರಿ ತಲೆ ಕೆಟ್ಟವ್ರಂಗೆ ಆಡ್ತಿದ್ದಾರೆ. ಇತ್ತೀಚೆಗೆ ರಾಮು ಅತಿಯಾಗಿ ಆಡ್ತಿದ್ದಾನಂತ ಅನ್ಸಲ್ವಾ ಅದಕ್ಕೆ? ಹೌದು ಶ್ವೇತಾ, ಸರಿಯಾಗಿ ಹೇಳಿದೆ. ತಗೋ, ಎಲ್ಲರಿಗೂ ಪ್ರಸಾದ ಕೊಟ್ಬಿಡು. ಹೊಸ ವರ್ಷ ಬಾ, ನಿಂಗೇನೋ ಹೇಳಕ್ಕಿದೆ. ನಿಮಗೆ ಸತ್ಯ ಏನು ಅಂತ ಗೊತ್ತಿಲ್ಲ. ಸತ್ಯ ಏನು ಅಂತ ಗೊತ್ತಿದ್ದಿದ್ರೆ ನೀವು ನಗ್ತಿರ್ಲಿಲ್ಲ. ಒಂದಲ್ಲ ಒಂದಿನ ಸತ್ಯ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅವತ್ತು ನೀವು ಹೇಗಿರ್ತೀರಾ ಅಂತ ನಾನು ನೋಡ್ತೀನಿ. ಥ್ಯಾಂಕ್ ಯು, ಸೇಮ್ ಟು ಯು. ಇಲ್ಲ ಕಣೆ, ಹೊರಗಡೆ ಎಲ್ಲೂ ಹೋಗ್ಲಿಲ್ಲ, ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ದಿಸ್ ನ್ಯೂ ಇಯರ್ ವಾಸ್ ದ ಬೆಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಕಣೆ. ಯಾ, ಓಕೆ, ಬಾಯ್. ಚಿನ್ನು, ಇದು ಹೊಸ ವರ್ಷ, ದೀಪಾವಳಿ ಅಲ್ಲ. ದೀಪಾವಳಿ ಅಂತ ಕನ್ಫ್ಯೂಸ್ ಆಗ್ಬಿಟ್ಯಾ ಹೇಗೆ? ಅಕ್ಕ, ಅದು ಹಂಗಲ್ಲ. ಪ್ರೀತಿ ಹುಟ್ಟಬೇಕು ಅಂದರೆ ಜ್ಯೋತಿ ಬೆಳಗಬೇಕು. ಆ ಜ್ಯೋತಿ ನಮ್ಮ ಹೃದಯದಾಗ ಬೆಳಗಿದ್ರೇನೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ ನನ್ನ ತಾತಮ್ಮ ಹೇಳ್ತಿತ್ತು. ದೀಪ ಆರಿಸೋದು ನಮ್ಮ ಸಂಪ್ರದಾಯ ಅಲ್ಲ ಅಕ್ಕ. ದೀಪ ಬೆಳಗೋದು ನಮ್ಮ ಸಂಪ್ರದಾಯ. ಯಾವುದೇ ಹಬ್ಬ ಇರಲಿ, ಶುಭ ಕಾರ್ಯ ಇರಲಿ, ಆಚರಣೆ ಇರಲಿ, ನಾವು ದೀಪ ಹಚ್ಚಿ ಶುರು ಮಾಡ್ತೀವಿ. ಯಾಕೆ ಹೇಳು? ನಾವು ದೇವ್ರ ತವ ಬೇಡ್ಕೊಳ್ತೀವಿ, ದೇವ್ರೇ ನಮ್ಮ ಮನ್ಸಿನಾಗಿರೋ ಕತ್ಲನ್ನು, ಅಜ್ಞಾನನ ದೂರ ಮಾಡಿ ನಮ್ಮೊಂದು ಕತ್ಲಿಂದ ಬೆಳಕು ಕರ್ಕೊಂಬಾಪ ಅಂತ. ಈ ಊರಿನಾಗೆ ಏನಾದರೂ ಆಚರಿಸ್ಬೇಕಾದ್ರೆ ದೀಪ ಆರಿಸಿ ಕೇಕ್ ಕಟ್ ಮಾಡ್ತಾರೆ. ಅದರ ತಪ್ಪಕ್ಕ. ನಿನ್ನ ರಾಜ್ಕುಮಾರನು ಎಲ್ಲ ಹಂಗೆ ಮಾಡಿಬಿಡ್ತಾರೋ ಅಂತ ಎಷ್ಟು ಹೆದರ್ಬಿಟ್ಟಿದೆ. ಆದರೆ ಅವ್ರು ಹಂಗೆ ಮಾಡಲಿಲ್ಲ. ಅವರು ದೀಪ ಹಚ್ಚಿದ್ರು. ನಂಗೆ ಎಷ್ಟು ಸಂತೋಷ ಆಯಿತು ಗೊತ್ತಾ? ಹಚ್ಚಿದ ದೀಪನ ಆರಿಸೋದು ನಮ್ಮನೆ ಅಪಶಕುನ ಅಂತಾರೆ. ಅಶುಭ ಕಾರ್ಯದಲ್ಲೂ ನಾವು ಯಾವತ್ತೂ ದೀಪ ಆರಿಸಲ್ಲ ಅಕ್ಕ. ನಿನ್ನ ಬಾಳು ಯಾವಾಗಲೂ ಬೆಳಕಾಗಿರ್ಬೇಕು. ನಿನ್ನ ಪಾಲಿನ ಕತ್ಲೆಲ್ಲ ಆ ದೇವ್ರು ನನಗೆ ಕೊಡಲಿ. ನನ್ನ ಪಾಲಿನ ಬೆಳಕೆಲ್ಲ ನಿನಗೆ ಕೊಡಲಿ ಅಂತ ಈಗ ತಾನೇ ದೇವ್ರ ತವ ಬೇಡ್ಕೊಳ್ತಾ ಇದ್ದೆ. ಚಿನ್ನು, ಇಷ್ಟೆಲ್ಲ ನಿನಗೆ ಹೇಗೆ ಗೊತ್ತು? ಎಲ್ಲ ನನ್ನ ತಾತಮ್ಮ ಹೇಳ್ಕೊಟ್ಟಿದ್ದಕ್ಕ. ಚಿನ್ನು, ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಇದೆಲ್ಲ ಹೇಳ್ಕೊಟ್ರೆ ಬರೋವಂಥದ್ದಲ್ಲ. ನಿಜವಾಗ್ಲೂ ನೀನೇನು ಓದಿಲ್ವಾ? ಓದೋದ್ರಿಂದ ವಿದ್ಯೆ ಬರಲ್ಲ. ಅನುಭವದಲ್ಲಿರೋ ವಿದ್ಯೆ ವೇದಗಳಲ್ಲೂ ಇಲ್ಲ ಅಂತ ನನ್ನ ತಾತಮ್ಮ ಹೇಳ್ತಿತ್ತು. ತನ್ನ ಜೀವನದ ಎಲ್ಲ ಅನುಭವನೂ ನನ್ನ ತವ ಹೇಳ್ಕೊಳ್ತಿತ್ತು. ಅದರಲ್ಲಿ ಅಷ್ಟು ನನಗೆ ಗೊತ್ತು ಅಷ್ಟೆ. ಚಂದು, ಚಿನ್ನು ಹೇಳಿದ್ ಕೇಳಿಸ್ಕೊಂಡ್ಯಾ? ಚಿನ್ನು ಓದಿಲ್ಲ ಅನ್ನೋದನ್ನ ಬಿಟ್ಟರೆ ಜೀವನದ ಬಗ್ಗೆ, ಸಂಪ್ರದಾಯದ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡು ಹೇಳ್ಗೊತ್ತಾ? ಅದಕ್ಕೆ ಮನೆಗೊಬ್ಬರು ಅಜ್ಜಿ ಇರಬೇಕು ಅಂತ ಹೇಳೋದು. ಪುಸ್ತಕ ಕಲಿಸೋದಕ್ಕಿಂತ ನಮ್ಮ ತಪ್ಪುಗಳು ನಮಗೆ ಹೆಚ್ಚಿನ ಪಾಠ ಕಲಿಸ್ತವೆ. ಓ, ಅವಳು ಹೇಳಿ ನೀನು ಕೇಳಿಸ್ಕೊಂಡ್ಯಾ? ಹಬ್ಬ, ನಾವೆಲ್ಲ ಲೈಫ್ ಇಸ್ ಶಾರ್ಟ್, ಎಂಜಾಯ್ ಇಟ್ ಅಂತ ಹೇಳ್ತೀವಿ. ಆದರೆ ಅವಳು ಜೀವನದ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡು ಹೇಳ್ಗೊತ್ತಾ? ಅಷ್ಟೇ ಗೌರವಿಸ್ತಾಳೆ. ಅದಕ್ಕೆ ನಂಗೆ ಅವಳು ಸ್ಪೆಷಲ್ಲಾಗಿ ಕಾಣಿಸ್ತಾಳೆ. ಅಕ್ಕ, ಏನಾಯ್ತು?
ಯಾಕಕ್ಕ ಅಳ್ತಾ ಇದ್ಯಾ? ನನ್ನಿಂದ ಏನಾದರೂ ತಪ್ಪಾಯ್ತಾ? ನನ್ನಿಂದ ನಿನ್ನ ಮನ್ಸಿಗೇನಾದರೂ ನೋವಾಗಿದ್ರೆ ಸಾರಿ ಅಕ್ಕ, ಕ್ಷಮಿಸ್ಬಿಡು. ಇಲ್ಲ ಚಿನ್ನ, ನೀನೇನೂ ತಪ್ಪು ಮಾಡಿಲ್ಲ. ನೀನು ಹೇಳಿದ ಮಾತೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ನೀನು ನನ್ನ ತಂಗಿ ಅಂತ ಹೇಳ್ಕೊಡೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗತ್ತೆ ಕಣೆ. ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತಾ? ನಿನ್ನಂಥ ತಂಗಿ, ಚಂದು ಅಂತ ಗಂಡ, ನಿಮ್ಮಿಬ್ಬರನ್ನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ನಿಜ ಅಕ್ಕ, ನೀನು ರಾಜ್ಕುಮಾರ್ ಅಂತ ಗಂಡ ಪಡೆಯೋಕ್ಕೆ ಅದೃಷ್ಟನೇ ಮಾಡಿರಬೇಕು. ಆದರೆ ನಂದೊಂದು ಕಂಪ್ಲೇಂಟು. ಎಷ್ಟೇ ಆದರೂ ಚಂದುಗೆ ನಾನು ಎರಡನೇ ಹೆಂಡ್ತಿ. ಈ ನನ್ನ ರಾಜ್ಕುಮಾರಂಗೆ ನನಗೆ ಅಂತ ಕೊಡೋದಕ್ಕೆ ಟೈಮೇ ಇಲ್ಲ ಚಿನ್ನು. ಯಾವಾಗ ನೋಡಿದ್ರು ಕೆಲಸ ಕೆಲಸ ಕೆಲಸ. ಆ ಆಫೀಸೇ ಅವನಿಗೆ ಮೊದಲನೇ ಹೆಂಡ್ತಿ. ಅದಿರಲಿ, ಚಂದು ಕೊಟ್ಟಿದ್ದ ಗಿಫ್ಟ್ನ ಯಾಕೆ ಅಡುಗೆ ಮನೆಯಲ್ಲೇ ಬಿಟ್ಟು ಬಂದಿದ್ಯಾ? ಅಕ್ಕ, ಅದು ಚಿನ್ನು, ನೀನೇನು ಅಂದ್ಕೊಳ್ಳಿಲ್ಲ ಅಂದರೆ ಅದರಲ್ಲಿ ಏನಿದೆ ಅಂತ ತೆಗೆದು ನೋಡ್ಲಾ? ಅಯ್ಯೋ ಅಕ್ಕ, ಅದಕ್ಕೆ ಯಾಕೆ ಅಷ್ಟೊಂದು ಕೇಳ್ಕೊಳ್ತೀಯ? ಈ ಜೀವನೇ ನಿಂದು, ಅಂಥದ್ರಲ್ಲಿ ಅದನ್ನು ತೆಗೆದು ನೋಡೋಕ್ಕೆ ನನ್ನ ಅನುಮತಿ ಬೇಕಾ? ಥ್ಯಾಂಕ್ ಯು. ವಾವ್, ಸೀರೆ ಸಕ್ಕತ್ತಾಗಿದೆ ಅಲ್ಲ? ಈ ಹುಡುಗ ಏನು ಅಂತಾನೆ ಅರ್ಥ ಆಗಲ್ಲ ಚಿನ್ನು. ಆಳಕ್ಕೆ ಹೋದಷ್ಟು ಚಿನ್ನ ಥರ ಕಾಣ್ತಾನೆ. ನನಗಂತೂ ಸೀರೆ ತುಂಬ ಇಷ್ಟ ಆಯಿತು. ಚಿನ್ನು, ನಿನಗಿಷ್ಟ ಆಯ್ತಾ? ಏನು ಡಿಸ್ಟರ್ಬ್ ಮಾಡಲಿಲ್ಲ ತಾನೆ? ರಾತ್ರಿಯಿಂದ ತುಂಬ ಡಿಸ್ಟರ್ಬ್ ಮಾಡ್ತಿದ್ಯಾ? ಚಂದು, ನಿನ್ನೆಯಿಂದ ನಿನ್ನ ಬಗ್ಗೆ ಒಂದೊಂದೇ ಸತ್ಯ ಗೊತ್ತಾಗ್ತಿದೆ. ನನ್ನ ಬಗ್ಗೆನಾ? ಅದೇನಮ್ಮ ಅದು ನನಗೆ ಗೊತ್ತಿಲ್ಲದಿರೋ ಸತ್ಯಗಳು? ಹೆಂಡತಿಗೆ ಒಳ್ಳೆ ಸೀರೆನೇ ಸೆಲೆಕ್ಟ್ ಮಾಡ್ತೀಯ.